ಎವ್ರಿವನ್, ಇವತ್ತು ನಾವು ಜಿರಿಯಾಟ್ರಿಕ್ ಕೇರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟಾಪಿಕಲ್ಲಿ ಫಸ್ಟ್ ಯೂನಿಟ್ ಕ್ವಾಲಿಟೀಸ್, ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಇನ್ ಜಿರಿಯಾಟ್ರಿಕ್ ಕೇರ್ ಅಸಿಸ್ಟೆನ್ಸ್ ನೋಡೋದಾದರೆ, ಫಸ್ಟು ಈ ಜಿರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ ಅಂದರೆ ಏನು ಅಂತಂದರೆ, ಈ ಜಿರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ ಅಂದರೆ ಗ್ರೂಪ್ ಆಫ್ ಪ್ರೊಫೆಷನಲ್ಸ್ ಅಂದರೆ ನರ್ಸಸ್, ಡಾಕ್ಟರ್ಸ್ ಅಥವಾ ಅದರ್ ಹೆಲ್ತ್ ವರ್ಕರ್ಸ್. ಅವ್ರ ರೆಸ್ಪಾನ್ಸಿಬಿಲಿಟಿ ಮೇಯ್ನಾಗಿ ಅವ್ರ ಜಾಬ್ ರೆಸ್ಪಾನ್ಸಿಬಿಲಿಟಿ ಮೇಯ್ನಾಗಿ ಈ ಜಿರಿಯಾಟ್ರಿಕ್ ಕೇರ್ನ ಪ್ರೊವೈಡ್ ಮಾಡೋದು. ಅದ್ರ ಜೊತೆಗೆ ಅವ್ರಿಗೆ ಜಿರಿಯಾಟ್ರಿಕ್ ಕೇರ್ ಮೇಲೆ ಸ್ಪೆಷಲೈಸ್ ನಾಲೆಜ್ ಮತ್ತು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಂಡಿರೋ ಅಂಥವ್ರನ್ನ ನಾವು ಜಿರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ಸ್ ಅಂತ ಕರಿತೀವಿ. ಹಾಗಾದರೆ ಜಿರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಅಂದರೆ ಏನು? ಜಿರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಅಂತಂದರೆ ಅದು ಒಂದು ಶಾರ್ಟ್ ಡ್ಯೂರೇಷನ್ ಸ್ಕಿಲ್ ಪ್ರೋಗ್ರಾಮು. ಅದರಲ್ಲಿ ಅದರ ಮೇಯ್ನ್ ಆಬ್ಜೆಕ್ಟಿವ್ ಏನಪ್ಪ ಅಂತ ಅಂದರೆ, ಆ ಜಿರಿಯಾಟ್ರಿಕ್ ಕೇರ್ ಅಸಿಸ್ಟೆನ್ಸಿಗೆ ಟ್ರೈನಿಂಗ್ ಕೊಡೋವಂಥದ್ದು. ಟ್ರೈನಿಂಗ್ ಯಾವುದ್ರ ಮೇಲೆ? ಈ ಜಿರಿಯಾಟ್ರಿಕ್ ಪೇಷಂಟ್ ಅಸೆಸ್ಮೆಂಟ್ ಬಗ್ಗೆ, ಅವ್ರ ಪೊಸಿಷನ್ಸ್ ಬಗ್ಗೆ, ಮೂಮೆಂಟ್ ಬಗ್ಗೆ, ಮತ್ತು ಅವ್ರಿಗಿರೋಂಥ ಫೆಸಿಲಿಟೀಸ್ ಬಗ್ಗೆ, ಮತ್ತು ಅವ್ರಿಗೆ ಯಾವ ಥರ ಫೀಡ್ ಮಾಡಬೇಕು, ಅವ್ರಿಗೆ ಯಾವ ಥರ ಹೈಜಿನಿಕ್ ಕೊಡಬೇಕು, ಗ್ರೂಮಿಂಗ್ ಯಾವ ಥರ ಮೇಂಟೈನ್ ಮಾಡಬೇಕು, ಮತ್ತು ಅವರಿಗೆ ಈ ಬಾತಿಂಗಲ್ಲಿ, ಡೈಲಿ ಆ್ಯಕ್ಟಿವಿಟೀಸಲ್ಲಿ ಮತ್ತು ಎಲಿಮಿನೇಷನ್ ನೀಡ್ಸಲ್ಲಿ ಅವ್ರಿಗೆ ಅಸಿಸ್ಟ್ ಮಾಡೋವಂಥದ್ದು. ಡೈಲಿ ಆ್ಯಕ್ಟಿವಿಟೀಸ್ ಅಂದರೆ ಲೈಕ್ ಓರಲ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಇಯರ್ ಕೇರ್ ಆಗಿರ್ಬೋದು, ನೇಲ್ ಕೇರ್ ಆಗಿರ್ಬೋದು, ಫುಡ್ ಕೇರ್ ಆಗಿರ್ಬೋದು. ಸ್ಪೆಷಲಿ ಜಿರಿಯಾಟ್ರಿಕ್ ಪೇಷಂಟ್ ಅಂತ ಅಂದರೆ ಏನಪ್ಪ ಅಂತಂದರೆ ಏಜ್ಡ್ ಪೇಷಂಟ್ಸ್. ನೆಕ್ಸ್ಟು ಸ್ಕೋಪ್ ಆಫ್ ವರ್ಕ್ ಫಾರ್ ಜಿರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್. ಏನೇನು ಸ್ಕೋಪು? ನೆಕ್ಸ್ಟ್ ಸ್ಕೋಪ್ ಆಫ್ ಜಿರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟಿಗೆ ಬಂದರೆ ಏನಪ್ಪ ಮೇನ್ ಸ್ಕೋಪ್ ಅಂತಂದರೆ, ಮೇಯ್ನಾಗಿ ಪ್ರಾಕ್ಟಿಕಲ್ ಸ್ಕಿಲ್ನ ಡೆಮಾನ್ಸ್ಟ್ರೇಟ್ ಮಾಡೋದು. ಪ್ರಾಕ್ಟಿಕಲ್ ಸ್ಕಿಲ್ ಅಂತಂದರೆ ಯಾವುದೇ ರೀತಿಯಾದ ರುಟೀನ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅಥವಾ ರಿಪಿಟೇಟಿವ್ ಸೆಟ್ ಆಫ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಅದರಿಂದಾಗಿ ಡೈಲಿ ಕೇರು ಮತ್ತು ಪೇಷಂಟ್ ಕಂಫರ್ಟ್ ಮತ್ತು ಸೇಫ್ಟಿನ ನಾವು ಕೊಡ್ಬೋದು. ಜೊತೆಗೆ ನಾವೇನು ನೀಡ್ಸ್ನ ಕೊಡ್ತೀವಿ ಅದನ್ನು ಡಾಕ್ಯುಮೆಂಟ್ ಮಾಡಬೇಕು, ಮತ್ತು ಪೇಷಂಟ್ ಎನ್ವಿರಾನ್ಮೆಂಟ್ ಹೈಜಿನಿಕಾಗಿ ಪ್ರೊವೈಡ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಹೆಲ್ತ್ ಇಶ್ಯೂ ಆ ಥರ ಎಲ್ಲ ಇದ್ದಾಗ ಅವರಿಗೆ ಅಸಿಸ್ಟ್ ಮಾಡ್ಬೋದು. ಮತ್ತು ಸ್ಯಾಂಪಲ್ಸ್ನ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಅಥವಾ ಇದೆಲ್ಲ ಕನ್ಸಿಡರ್ ಮಾಡಿ ಈ ಜಿರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ನ 3 ಕ್ಯಾಟಗರೀಸ್ ಆಗಿ ಅದೆಲ್ಲ ಕನ್ಸಿಡರ್ ಮಾಡಿ ಜಿರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ನ ಲೆವೆಲ್ 3 ಕ್ಯಾಟಗರೀಲಿ ನಾವು ಕನ್ಸಿಡರ್ ಮಾಡ್ತೀವಿ. ಅದರ ಜೊತೆಗೆ ಅವರು ಇಂಡಿಪೆಂಡೆಂಟಾಗಿ ಡಿಸಿಷನ್ಸ್ನ ತಗೊಳ್ಳೋ ಆಗಿಲ್ಲ. ಅವರು ಕ್ಲಿನಿಕಲ್ ಸೆಟ್ಟಿಂಗ್ಸಲ್ಲಿ ನರ್ಸಸ್ ಅಥವಾ ಡಾಕ್ಟರ್ಸ್ ಡೈರೆಕ್ಷನಿಂದನೇ ಅವರು ಯಾವುದೇ ರೀತಿಯಾದ ಡಿಸಿಷನ್ನ ತಗೋಬೋದು. ಅದ್ರ ಜೊತೆಗೆ ಅವ್ರು ಮಾಡೋಂಥ ಆ್ಯಕ್ಟಿವಿಟೀಸ್ ಕ್ಲೋಸ್ ಸೂಪರ್ವಿಷನ್ ಮಾಡ್ತಾರೆ ಯಾರು? ಡಾಕ್ಟರ್ ಅಥವಾ ನರ್ಸಸ್ಸು. ಇದು ಸ್ಕೋಪ್ ಆಫ್ ಜಿರಿಯಾಟ್ರಿಕ್ ಕೇರ್ ಅಂದರೆ ಜಿರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ ಅಂದರೆ ಅವರು ಕೆಲವೊಂದು ಪ್ರಾಕ್ಟಿಕಲ್ ಸ್ಕಿಲ್ಸ್ನ ಡೆಮಾನ್ಸ್ಟ್ರೇಟ್ ಮಾಡ್ಬೋದು, ಜೊತೆಗೆ ಕೆಲವೊಂದು ರುಟೀನ್ ಪರ್ಫಾರ್ಮೆನ್ಸ್ನ ಮಾಡ್ಬೋದು. ಅದ್ರ ಜೊತೆಗೆ ಅವರು ಕೆಲವೊಂದು ಲಿಮಿಟೆಡ್ ಆ್ಯಕ್ಟಿವಿಟೀಸ್ನ ಪ್ರಾಕ್ಟೀಸ್ ಮಾಡ್ಬೋದು. ಅದ್ರ ಜೊತೆಗೆ ಕೆಲವೊಂದು ಡೈಲಿ ಕೇರ್ನ ಪ್ರೊವೈಡ್ ಮಾಡ್ಬೋದು. ಅದರಿಂದಾಗಿ ಪೇಷಂಟ್ ಕಂಫರ್ಟಬಲ್ ಮತ್ತು ಸೇಫ್ಟಿಯಾಗಿ ಇರ್ತಾರೆ. ಜೊತೆಗೆ ಇವ್ರು ಯಾವುದೇ ಡಿಸಿಷನ್ ತೊಗೋಬೇಕಂದ್ರೆ ಡಾಕ್ಟರ್ ಅಥವಾ ನರ್ಸಸ್ ಗೈಡೆನ್ಸಿಂದನೇ ತೊಗೋಬೇಕು. ಇವರು ಡಾಕ್ಟರ್ ಅಥವಾ ನರ್ಸಸ್ ಕ್ಲೋಸ್ ಸೂಪರ್ವಿಷನಲ್ಲಿ ಇರ್ತಾರೆ. ಇದು ಬಂದು ಸ್ಕೋಪ್ ಆಫ್ ಜಿರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟು. ನೆಕ್ಸ್ಟು ಈ ಜಿರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ಗೆ ಇರಬೇಕಾದಂಥ ಕ್ವಾಲಿಟೀಸ್ ಯಾವುದಿದಪ್ಪ ಅಂತ ಅಂದರೆ, ಅವ್ರಿಗೆ ಇರಬೇಕಾದ ಕ್ವಾಲಿಟೀಸ್ ಯಾವುದಿದಪ್ಪ ಅಂದರೆ, ಆ್ಯಸ್ ಎ ಹೆಲ್ತಿ ಇಂಡಿವಿಜುವಲ್ ಆಗಿ ಸೆಲ್ಫ್ ಡೆವಲಪ್ಮೆಂಟು. ಸೊ ಸೆಲ್ಫ್ ಡೆವಲಪ್ಮೆಂಟಿಗೆ ಬಂದರೆ, ಆ್ಯಸ್ ಎ ಪರ್ಸನ್ ಸೆಲ್ಫ್ ಡೆವಲಪ್ಮೆಂಟ್ ಅವ್ರು ಯಾವಾಗಲೂ ಅವ್ರ ಪರ್ಸ್ನಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲೇ
ಇಂಪ್ರೂವ್ ಮಾಡ್ಕೊಂಡಿರಬೇಕು. ಮತ್ತು ಜೊತೆಗೆ ಅವ್ರಿಗಿರೋಂಥ ಸ್ಕಿಲ್ಸ್ನ ಆವಾಗವಾಗ ಕಾನ್ಸ್ಟೆಂಟಾಗಿ ಶಾರ್ಪನ್ ಮಾಡ್ಕೋಬೇಕು. ಅಂದರೆ ಆಲ್ರೆಡಿ ಇರೋ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೇಕು, ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂದರೆ ಯಾವುದೇ ಕೆಲಸ ಆಗಿರಲಿ ನಾನು ಅದನ್ನು ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಅವರಲ್ಲಿ ಇರಬೇಕು. ಮತ್ತು ಸೆಲ್ಫ್ ಮೋಟಿವೇಶನ್, ಯಾವುದೇ ರೀತಿಯಾದ ಕೆಲಸ ಆದರೂ ನಾನು ಮಾಡ್ತೀನಿ ಅನ್ನೋ ಮೋಟಿವ್ ಅವರೇ ಇರಬೇಕು. ಆ್ಯಂಡ್ ಈವನ್ ಇದೇ ಕ್ವಾಲಿಟೀಸ್ನ ಸೆಲ್ಫ್ ಡೆವಲಪ್ಮೆಂಟ್ ಮತ್ತು ಪಾಸಿಟಿವ್ ಆ್ಯಟಿಟ್ಯೂಡ್ ಮತ್ತು ಸೆಲ್ಫ್ ಮೋಟಿವೇಶನ್ನ ಜೀರಿಯಾಟ್ರಿಕ್ ಪೇಷಂಟಲ್ಲೂ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸೆಲ್ಫ್ ಡೆವಲಪ್ಮೆಂಟ್ ಅಂದರೆ ಅವ್ರ ಸೆಲ್ಫ್ನ ಅವರೇ ಇಂಪ್ರೂವ್ ಮಾಡ್ಕೋಬೇಕು, ಡೆವಲಪ್ ಮಾಡ್ಕೋಬೇಕು. ಕ್ವಾಲಿಟಿ ಆಫ್ ಸೆಲ್ಫ್ ಡೆವಲಪ್ಮೆಂಟ್ ಅವ್ರಿಗೆ ಇರಬೇಕು. ಅದ್ರ ಜೊತೆಗೆ ಅವ್ರಿಗೆ ಏನೇ ಆಗಲಿ, ಯಾವುದೇ ಪೀಪಲ್ ಆಗಿರ್ಬೋದು, ಯಾವುದೇ ವರ್ಕ್ ಆಗಿರ್ಬೋದು, ಅದ್ರ ಕಡೆಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು. ನನ್ನ ಕೈಲಿ ಆಗಲ್ಲ ಅನ್ನೋ ಥರ ನೆಗೆಟಿವ್ ಆ್ಯಟಿಟ್ಯೂಡ್ ಯಾವುದೂ ಇರಬಾರ್ದು. ಮತ್ತು ಸೆಲ್ಫ್ ಮೋಟಿವೇಶನ್, ನಾನು ಅದನ್ನು ಮಾಡ್ತೀನಿ ಅನ್ನೋ ಒಂದು ಮೋಟಿವ್ ಅವ್ರಿಗೆ ಇರಬೇಕು. ಫಾರ್ ಎಕ್ಸಾಂಪಲ್ ಅವ್ರ ಟೀತ್ಸ್ನ ಡೈಲಿ ಅವರೇ ಬ್ರಷ್ ಮಾಡಬೇಕು, ಮತ್ತು ಅವ್ರ ಹ್ಯಾಂಡ್ಸು ಫೀಟ್ನ ಕ್ಲೀನ್ ಮಾಡ್ಕೋಬೇಕು, ಮತ್ತು ಡೈಲಿ ಬಾತ್ ಮಾಡಬೇಕು, ಮತ್ತು ಅವ್ರ ಪರ್ಸ್ನಲ್ ಹೈಜೀನ್, ನೇಲ್ ಕಟ್ಟಿಂಗು, ಹೇರ್ ಕೊಮ್ಮಿಂಗ್ ಅದೆಲ್ಲ ಅವರೇ ನೋಡ್ಕೋಬೇಕು. ಆ ಥರ ಜೀರಿಯಾಟ್ರಿಕ್ ಪೇಷಂಟ್ಸಲ್ಲೂ ಕೂಡ ನಾವು ಈ ಕ್ವಾಲಿಟೀಸ್ನ ಇಂಪ್ರೂವ್ ಮಾಡಬೇಕು. ಜೊತೆಗೆ ಆ್ಯಸ್ ಎ ಟೀಮ್ ಮೆಂಬರ್ ಆಗಿ ಇಷ್ಟು ಆ್ಯಸ್ ಎ ಹೆಲ್ತಿ ಇಂಡಿವಿಜುವಲ್ ಆಗಿ, ಮತ್ತು ಆ್ಯಸ್ ಎ ಟೀಮ್ ಮೆಂಬರ್ ಆಗಿ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಸ್ಕಿಲ್ಲು, ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಅಂತ ಅಂದರೆ ಬಿಟ್ವೀನ್ ಇಂಡಿವಿಜುವಲ್ಸ್, ಅಂದರೆ ನರ್ಸಸ್ ಮತ್ತು ಜೀರಿಯಾಟ್ರಿಕ್ ಪೇಷಂಟ್ ಮಧ್ಯೆ. ಅಂದರೆ ಅವ್ರು ಹೇಳ್ಬೇಕಾದ್ರೆ ನೀವು ಕೇಳೋ ಅಂಥದ್ದು, ನೀವು ಹೇಳ್ಬೇಕಾದ್ರೆ ಅವರು ಕೇಳಬೇಕು. ಮತ್ತು ಅಪ್ರಾಪ್ರಿಯೇಟ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ನೀವೇನೇ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕಾದ್ರೂ ಅವ್ರಿಗೆ ಅರ್ಥ ಆಗೋಂಥ ಲ್ಯಾಂಗ್ವೇಜ್ನ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಏನಾದರೂ ಅವರಲ್ಲಿ ಫಾಲ್ಟ್ ಇದ್ದರೆ ಅವ್ರ ಮೇಲೆ ಸಡನ್ನಾಗಿ ರೇಗೋದು ಆ ಥರ ಎಲ್ಲ ಮಾಡಬಾರ್ದು. ಅದೇ ರೀತಿ ಜೀರಿಯಾಟ್ರಿಕ್ ಪೇಷಂಟ್ ಕೂಡ. ಮತ್ತು ನೆಕ್ಸ್ಟ್ ವರ್ಕ್ ಎಟಿಕ್ವಿಟಿ ಅಂತಂದರೆ ನೀವು ಕೆಲವೊಂದು ಎಥಿಕ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಏನಪ್ಪ ಅದು ಎಥಿಕ್ಸ್ ಅಂತ ಅಂದರೆ, ನಿಮ್ಮ ಡೈಲಿ ವರ್ಕ್ನ ಕಲಿಯೋದು. ನೀವು ಆಲ್ರೆಡಿ ಕಲ್ತಿರೋದಲ್ಲದೆ ಹೊಸದನ್ನು ಕಲಿತಾ ಹೋಗಬೇಕಾಗುತ್ತೆ. ಜೊತೆಗೆ ನಿಮ್ಮ ಜೊತೆ ವರ್ಕ್ ಮಾಡೋರಿಗೆ ಅಥವಾ ಬೇರೆ ನಿಮ್ಮ ಜೊತೆ ಇರೋಂಥ ಸರೌಂಡಿಂಗ್ಗೆ ಲವ್ ಮತ್ತು ರೆಸ್ಪೆಕ್ಟ್ನ ನೀವು ಪ್ರೊವೈಡ್ ಮಾಡಬೇಕು. ಈವನ್ ಟುವರ್ಡ್ಸ್ ವರ್ಕ್ ಕೂಡ ಲವ್ ಮತ್ತು ರೆಸ್ಪೆಕ್ಟ್ ಇರಬೇಕು. ಮತ್ತು ಕೆಲವೊಂದು ರೂಲ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ ನಿಮ್ಮ ವರ್ಕಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ. ಏನಪ್ಪ ಅದು ಅಂತಂದರೆ, ನೀವು ಮಾತಾಡಬೇಕಾದ್ರೆ ಕ್ಲಿಯರಾಗಿ ಮಾತಾಡಬೇಕು, ಜೆಂಟಲ್ ಟೋನು, ಜೊತೆಗೆ ಕರೆಕ್ಟ್ ಕಾಂಬಿನೇಷನ್ ವರ್ಬಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಕೇಳೋ ಅಂಥವ್ರಿಗೆ ಜೀರಿಯಾಟ್ರಿಕ್ ಪೇಷಂಟಿಗೆ ಅವ್ರಿಗೆ ಅರ್ಥ ಆಗೋಂಥ ಲ್ಯಾಂಗ್ವೇಜಲ್ಲಿ ನೀವು ಮಾತಾಡಬೇಕಾಗುತ್ತೆ. ನಿಮ್ಮ ಒಪಿನಿಯನ್ಸ್ನ ಅನ್ಲೆಸ್ ಆಗಿ ಅವ್ರ ಮೇಲೆ ಹಾಕಬಾರ್ದು. ನೆಕ್ಸ್ಟು ಟೈಮ್ ಮ್ಯಾನೇಜ್ಮೆಂಟ್ ಅಂತಂದರೆ, ಈಗ ನೀವು ವರ್ಕಿಗೆ ಹೋಗಬೇಕು ಅಂದರೆ ಬಿಫೋರ್ 5 to 10 minutes ಅಲ್ಲಿರಬೇಕು. ಅದು ಬಿಟ್ಟು ರಶ್ಶಾಗಿ ಅಂದರೆ ಓಡಿ ಹೋಗೋದು, ಆ ವರ್ಕ್ ಟೈಮಿಂಗ್ಸಿಗೆ ಕರೆಕ್ಟಾಗಿ ಇಟ್ಕೊಳ್ಳೋದು, ಆ ಥರ ಮಾಡಬಾರ್ದು. ಜೊತೆಗೆ ನೀವು ಎಷ್ಟು ಟೈಮ್ ಹಾಕ್ಕೊಂಡಿದ್ದೀರೋ ಅಷ್ಟು ಟೈಮಲ್ಲೇ ಆ ವರ್ಕ್ನ ಕಂಪ್ಲೀಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ವರ್ಕೆಲ್ಲ ಪೆಂಡಿಂಗ್ ಇಟ್ಕೊಂಡು ಲಾಸ್ಟಲ್ಲಿ ಆ ವರ್ಕ್ ಕಂಪ್ಲೀಟ್ ಮಾಡ್ತೀವಿ. ಇವಾಗ ಎಕ್ಸಾಮ್ ಟೈಮಲ್ಲಿ ನೀವು ಮಾಡ್ತೀರಲ್ಲ, ಆ ಥರ ಮಾಡಬಾರ್ದು. ಮತ್ತು ಯಾವುದೇ ವರ್ಕ್ ಆದರೂ ಡಿಸಿಪ್ಲಿನಾಗಿ ಮಾಡಬೇಕು. ಜೊತೆಗೆ ಹಾನೆಸ್ಟಿ ಅಂತಲೇ, ನೀವೇನೇ ಒಂದು ಮಿಸ್ಟೇಕ್ ಮಾಡಿದ್ರು ಅದು ನೀನು ಮಾಡ್ದೆ ಅಂದರೆ ಅದು ನಾನೇ ಮಾಡಿದೆ, ಈ ಸಲ ತಪ್ಪಾಯಿತು, ಬಟ್ ನೆಕ್ಸ್ಟ್ ಟೈಮ್ ಅದನ್ನು ರಿಪೀಟ್ ಮಾಡಲ್ಲ ಅಂತಾರೆ. ಹಾನೆಸ್ಟ್ ಆನ್ಸರ್ಸ್ ಇರಬೇಕು. ಇಲ್ಲ ನಾನು ಮಾಡಿಲ್ಲ ಅನ್ನೋದು, ನೀವು ಮಾಡಿರೋ ಮಿಸ್ಟೇಕ್ನ ಇನ್ನೊಬ್ಬರ ಮೇಲೆ ಹಾಕೋದು, ಆ ಥರ ಎಸ್ಕೇಪ್ ಆಗೋದು, ಆ ಥರ ಎಲ್ಲ ಇರಬಾರ್ದು.
ನೆಕ್ಸ್ಟು ಜಾಬ್ ರೆಸ್ಪಾನ್ಸಿಬಿಲಿಟಿ ಆಫ್ ಜೀರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್. ಏನಪ್ಪ ಜಾಬ್ ರೆಸ್ಪಾನ್ಸಿಬಿಲಿಟಿ? ಜಾಬ್ ರೆಸ್ಪಾನ್ಸಿಬಿಲಿಟಿ ಇಸ್ ನಥಿಂಗ್ ಬಟ್ ರೋಲ್. ಏನಿದು ರೋಲ್ ಅಂತ ಬಂದರೆ, ಪ್ರಾಪರ್ ಜೀರಿಯಾಟ್ರಿಕ್ ಕೇರ್ನ ಕೊಡಬೇಕಾಗುತ್ತೆ. ಮೇಯ್ನಾಗಿ ಅವ್ರು ಕೊಡೋಂಥ ಫೆಸಿಲಿಟೀಸಲ್ಲಿ, ಎನ್ವಿರಾನ್ಮೆಂಟ್ ಮಾಡಿಫಿಕೇಷನಲ್ಲಿ ಮತ್ತು ಅವರು ಮಾಡೋಂಥ ಪ್ರೊಸೀಜರ್ಸ್, ಸೇಫ್ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು. ಜೊತೆಗೆ ಪೇಷಂಟ್ ಪೊಸಿಷನ್ನ ಮೇಂಟೈನ್ ಮಾಡಬೇಕು. ಪ್ರಾಪರ್ ಅಸೆಸ್ಮೆಂಟ್ನ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಪೇಷಂಟ್ನ ಒಂದು ಪ್ಲೇಸಿಂದ ಅನದರ್ ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಅದ್ರ ಜೊತೆಗೆ ನೆಕ್ಸ್ಟು ಜಾಬ್ ರೋಲ್ ಏನಪ್ಪ ಅಂತಂದರೆ, ಜೀರಿಯಾಟ್ರಿಕ್ ಪೇಷಂಟ್ ಅವರ ಡೈಲಿ ಹೈಜಿನಿಕ್ ನೀಡ್ಸ್ನ ಮೀಟ್ ಮಾಡೋ ಥರ ನೀವು ಅವರಿಗೆ ಅಸಿಸ್ಟ್ ಮಾಡಬೇಕಾಗುತ್ತೆ. ಲೈಕ್ ಜನರಲ್ ಹೈಜಿನಿಕ್ ಆಗಿರ್ಬೋದು, ಡ್ರೆಸ್ಸಿಂಗ್ ಆಗಿರ್ಬೋದು, ಬಾತಿಂಗು ಅಥವಾ ಬೇರೆ ಏನಾದರೂ ಪರ್ಸ್ನಲ್ ಕೇರಿಗೆ ಗೈಡ್ಲೈನ್ಸ್ನ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಓರಲ್ ಕೇರು, ಏರ್ ಕೇರು, ಐ ಕೇರು, ಸ್ಕಿನ್ನು, ನೇಲು ಆ ಕೇರೆಲ್ಲ ನೀವು ಅವರಿಗೆ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಕೆಲವೊಂದು ಪ್ರೊಸೀಜರ್ಸ್ನ ಸೂಪರ್ವಿಷನ್ ಮಾಡಬೇಕು. ಏನಪ್ಪ ಪ್ರೊಸೀಜರ್ ಅಂದರೆ, ಕೆಲವೊಬ್ಬರು ಬಾಯಿಂದ ತೊಗೊಳಕ್ಕಾಗದೇ ಇದ್ದಾಗ ಅವರಿಗೆ ರೇಲ್ಸ್ ಟ್ಯೂಬ್ನ ಮಾಡಿ ಟ್ಯೂಬ್ ಫೀಡಿಂಗು ಅದನ್ನೆಲ್ಲ ಕೊಡಬೇಕಾದ್ರೆ, ಮತ್ತು ಯೂರಿನರಿ ಬ್ಯಾಗ್ ಕ್ಲೀನ್ ಮಾಡೋದು, ಯೂರಿನ್ ಕೆಥೆಟರೈಸೇಷನ್ ಹಾಕಿದಾಗ ಅಥವಾ ಎನಿಮಾ ಕಾನ್ಸ್ಟಿಪೇಷನ್ ಎಲ್ಲ ಇದ್ದಾಗ ಎನಿಮಾ ಅಥವಾ ಸಪೋಸಿಟರ್ನ ಅಡ್ಮಿನಿಸ್ಟರ್ ಮಾಡೋದು, ಇದರಲ್ಲೆಲ್ಲ ನೀವು ಅಸಿಸ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಅಡ್ವಾನ್ಸ್ ಕೇರ್ ಅಂತಂದರೆ, ಕೆಲವೊಂದು ಡಿಸೇಬಿಲಿಟೀಸು, ಬ್ಲೈಂಡು, ಡೆಫು ಆ ಥರ ಎಲ್ಲ ಇರ್ತಾರಲ್ಲ, ಅವರಿಗೆಲ್ಲ ನೀವು ಅಡ್ವಾನ್ಸ್ ಕೇರ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಯೂನಿವರ್ಸಲ್ ಪ್ರಿಕಾಷನ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಜೊತೆಗೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಮಾಡಬೇಕಾಗುತ್ತೆ. ಸೊ ಈ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾಕೆ ಮಾಡಬೇಕು ಅಂದರೆ, ಯಾವುದೇ ರೀತಿಯಾದ ಇನ್ಫೆಕ್ಷನ್ನು ಅವರಿಗೆ ಸ್ಪ್ರೆಡ್ ಆಗದೇ ಇರೋ ಥರ ಕಂಟ್ರೋಲ್ ಮಾಡೋಕ್ಕೆ. ಅದ್ರ ಜೊತೆಗೆ ಎಲ್ಡರ್ ಪರ್ಸನ್ಸ್ ಎಲ್ಲ ಇರ್ತಾರಲ್ಲ ಅವರಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸಿಗೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ಆ ಎನ್ವಿರಾನ್ಮೆಂಟ್ ಮಾಡಿಫಿಕೇಷನ್ನ ಮಾಡಬೇಕಾಗುತ್ತೆ. ಇದೆಲ್ಲ ರೋಲ್ ಆಫ್ ಜೀರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟು. ನೆಕ್ಸ್ಟು ರೈಟ್ಸ್ ಆಫ್ ದ ಪೇಷಂಟ್ ರೈಟ್ಸ್ ಏನೇನಪ್ಪ ಅಂತಂದರೆ, ನಾವು ಆಲ್ರೆಡಿ ರೈಟ್ಸ್ ಆಫ್ ಪೇಷಂಟು ನರ್ಸಿಂಗ್ ಫೌಂಡೇಶನ್ ಅಂದರೆ ಬೇಸಿಕ್ ಫಂಡಮೆಂಟಲ್ಸ್ ಅಲ್ಲಿ ನೋಡಿದ್ವಿ. ಈ ರೈಟ್ಸ್ ಆಫ್ ಪೇಷಂಟ್ ಅದೇ ಸೇಮ್ ರೈಟ್ಸ್ ಆಫ್ ಪೇಷಂಟ್ ಏನಪ್ಪ ಅಂದರೆ, ರೈಟ್ ಟು ಬಿ ಫ್ರೀ ಫ್ರಮ್ ಹಾರ್ಮ್ ಆ್ಯಂಡ್ ಇಲ್ ಟ್ರೀಟ್ಮೆಂಟ್ ಮತ್ತು ಹಾರ್ಮ್ನೆಸ್ಸಿಂದ ಫ್ರೀ ಆಗೋದು, ಮತ್ತು ಅವ್ರಿಗೆ ಬೇಕಾದ ಇನ್ಫಾರ್ಮೇಷನ್ ಕನ್ಸೆಂಟ್ನ ತಿಳ್ಕೊಳ್ಳೋಂಥದ್ದು. ಜೊತೆಗೆ ಅವರಿಗೆ ಪ್ರೈವಸಿ ಮತ್ತು ಕಾನ್ಫಿಡೆನ್ಷಿಯಾಲಿಟಿನ ಪಡ್ಕೊಳ್ಳೋ ಅಂಥದ್ದು, ಅವ್ರ ಡಿಗ್ನಿಟಿ ಮತ್ತು ರೆಸ್ಪೆಕ್ಟ್ನ ಮೇಂಟೈನ್ ಮಾಡೋ ಅಂಥದ್ದು, ಯಾವುದೇ ರೀತಿಯಾದ ಡಿಸ್ಕ್ರಿಮಿನೇಷನ್ನಿಂದ ದೂರ ಇರೋ ಅಂಥದ್ದು. ಇದೆಲ್ಲ ರೈಟ್ಸ್ ಆಫ್ ಜೀರಿಯಾಟ್ರಿಕ್ ಪೇಷಂಟು. ಇದು ಇಂಪಾರ್ಟೆಂಟ್ ಕ್ವೆಶ್ಚನು. ಸೊ ಇಷ್ಟರಲ್ಲಿ ನಾವು ನೋಡಿದ್ರಲ್ಲಿ ಯಾವುದ್ಯಾವುದಪ್ಪ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂದರೆ, ಸ್ಕೋಪ್ ಆಫ್ ಜೀರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟು, ರೋಲ್ ಆಫ್ ಜೀರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ಸು, ಜೊತೆಗೆ ಕ್ವಾಲಿಟೀಸ್ ಆಫ್ ಜೀರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟು, ಜೊತೆಗೆ ರೈಟ್ಸ್ ಆಫ್ ಜೀರಿಯಾಟ್ರಿಕ್ ಪೇಷಂಟು. ನೆಕ್ಸ್ಟು ಕೋಡ್ಸ್ ಆಫ್ ಕಂಡಕ್ಟ್ಸ್ ಅಂದರೆ ಡೂಸ್ ಆ್ಯಂಡ್ ಡೋಂಟ್ಸ್ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಏನಿದು ಕೋಡ್ಸ್ ಆಫ್ ಕಂಡಕ್ಟ್ ಅಂತಂದರೆ, ಈ ಕೋಡ್ಸ್ ಆಫ್ ಕಂಡಕ್ಟ್ ಬಂದು ಎಂಪ್ಲಾಯೀಸ್ ಅಥವಾ ಈ ಜೀರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ಸ್ ಯಾರಿರ್ತಾರೆ ಅವರಿಗೆ ಗೈಡೆನ್ಸ್ನ ಪ್ರೊವೈಡ್ ಮಾಡುತ್ತೆ. ಏನಕ್ಕೆ ಗೈಡೆನ್ಸ್ ಕೊಡೋದಂತ ಅಂದರೆ, ಅವ್ರ ಜಾಬಲ್ಲಿ ಆಗೋಂಥ ಕೆಲವೊಂದು ಎಥಿಕಲ್ ಸಿಚುವೇಷನ್ನ ಹ್ಯಾಂಡಲ್ ಮಾಡೋ ಅಂಥದ್ದು. ಫಾರ್ ನಾನು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವು ಯಾವುದೋ ಮೆಡಿಸಿನ್ ಅಡ್ಮಿನಿಸ್ಟರ್ ಮಾಡಿರ್ತೀರ, ಆ ಮೆಡಿಸಿನ್ ಅಡ್ಮಿನಿಸ್ಟರ್ ಮಾಡಿದ ಒಂದು ಹಾಫ್ ಆನ್ ಅವರ್ಗೆ ಪೇಷಂಟ್ ಎಕ್ಸ್ಪೈರ್ ಆಗ್ತಾರೆ. ಬಟ್ಟು ಪೇಷಂಟ್ ಎಕ್ಸ್ಪೈರ್ ಆಗಿದ್ದು ಯಾವುದೋ ಅವ್ರಿಗಿರೋಂಥ ಹೆಲ್ತ್ ಇಶ್ಯೂಯಿಂದ. ಬಟ್ ಪೇಷಂಟ್ ಕಡೆಯವ್ರು ಏನು ಮಾಡ್ತಾರೆ, ಜೀರಿಯಾಟ್ರಿಕ್ ಪೇಷಂಟ್ ಕಡೆಯವ್ರು ಏನು ಮಾಡ್ತಾರೆ, ಇವರು ಇಂಜೆಕ್ಷನ್ ಅಡ್ಮಿನಿಸ್ಟರ್ ಮಾಡೋದ್ರಿಂದ ಈ ಥರ ಆಯಿತು ಅಂತ. ಸೊ ಅದರಿಂದ ನೀವು ನಿಮ್ಮನ್ನು ಹೇಗೆ ಪಾರು ಮಾಡ್ಕೊಳ್ಳೋದು, ಈ ಜಾಬಲ್ಲಿ ಆಗೋಂಥ ಕೆಲವೊಂದು ಎಥಿಕಲ್ ಸಿಚುವೇಷನಿಂದ ನಿಮ್ಮನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ಕೊಳ್ಳೋದು ಅಂತ ಹೇಳೋದೇ ಈ ಕೋಡ್ ಆಫ್ ಕಂಡಕ್ಟ್. ಸೊ ಏನು ಮಾಡಬೇಕು, ಆವಾಗ ನೀವು ಯಾವ ಇಂಜೆಕ್ಷನ್ ಅಡ್ಮಿನಿಸ್ಟರ್ ಮಾಡಿರ್ತೀರೋ ಅದನ್ನು ರೆಕಾರ್ಡ್ ಮಾಡಿರಬೇಕು. ರೆಕಾರ್ಡ್ ಮಾಡಿದಾಗ ಅದನ್ನು ನೀವು ಪ್ರೂಫಾಗಿ ಲೀಗಲಲ್ಲಿ ಸಬ್ಮಿಟ್ ಮಾಡಿದಾಗ ನೀವು ಅದರಿಂದ ಪಾರಾಗ್ಬೋದು. ಇದು
ಕೋಡ್ ಆಫ್ ಕಂಡಕ್ಟ್ ಅಂತಂದರೆ ಎಂಪ್ಲಾಯೀಸ್ಗೆ ಕೆಲವೊಂದು ಗೈಡೆನ್ಸ್ನ ಕೊಡುತ್ತೆ. ಯಾಕಪ್ಪ ಅಂತಂದರೆ ಕೆಲವೊಂದು ಡಿಫಿಕಲ್ಟ್ ಸಿಚುಯೇಷನಿಂದ ಎಥಿಕಲ್ ಸಿಚುಯೇಷನಿಂದ ಅವ್ರನ್ನ ಅವರು ಹ್ಯಾಂಡಲ್ ಮಾಡ್ಕೊಳ್ಳೋದಕ್ಕೆ. ಸೊ ಫಂಡಮೆಂಟಲ್ ಕೋಡ್ ಆಫ್ ಕಂಡಕ್ಟ್ ಯಾವುದ್ಯಾವುದಪ್ಪ ಅಂದರೆ ಕ್ರೆಡಿಬಿಲಿಟಿ, ಮಾನಿಟರಿಂಗು, ಎನ್ಫೋರ್ಸ್ಮೆಂಟು, ಟ್ರಾನ್ಸ್ಪರೆನ್ಸಿ. ನೆಕ್ಸ್ಟ್ ಕ್ರೆಡಿಬಿಲಿಟಿ ಅಂದರೆ ಜಾಗರೂಕತೆಯಿಂದ ಇರೋಂಥದ್ದು. ಮಾನಿಟರಿಂಗ್ ಅಂದರೆ ಪ್ರಾಪರಾಗಿ ನಾವು ಮಾಡ್ತಿರೋಂಥ ವರ್ಕ್ನ ಪ್ರಾಪರಾಗಿ ಮಾನಿಟರ್ ಮಾಡೋಂಥದ್ದು. ಮತ್ತು ಜೊತೆಗೆ ಎನ್ಫೋರ್ಸ್ಮೆಂಟ್ ಅಂತಂದರೆ ಯಾವುದಾದ್ರು ಕೆಲವೊಂದು ರೂಲ್ಸ್ನ ಜಾರಿಗೊಳಿಸೋದು. ನೆಕ್ಸ್ಟು ಟ್ರಾನ್ಸ್ಪರೆನ್ಸಿ ಅಂದರೆ ನಾವೇನು ಮಾಡ್ತಿದ್ದೀವಿ ಅದು ಇನ್ನೊಬ್ರಿಗೆ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಟೀಮ್ ಮೆಂಬರ್ಸಿಗೆ. ಇದು ಫಂಡಮೆಂಟಲ್ಸ್ ಕೋಡ್ ಆಫ್ ಕಂಡಕ್ಟು. ನಾರ್ಮ್ಸ್ ಆಫ್ ಕಂಡಕ್ಟ್ ಅಂದರೆ ನಾವು ಏನೇ ಮಾಡಿದರೂ ಅದು ಹಾನೆಸ್ಟಾಗಿ ಇಂಟಿಗ್ರಿಟಿಯಾಗಿರಬೇಕು ಮತ್ತು ಅದು ಪ್ರಾಪರ್ ವರ್ಕ್ ಎಥಿಕ್ಸ್ನ ಹೊಂದಿರಬೇಕು ಮತ್ತು ಪ್ರಾಪರ್ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಸ್ಟ್ಯಾಂಡರ್ಡ್ಸ್ನ ಹೊಂದಿರಬೇಕಾಗುತ್ತೆ. ಸೊ ಇದನ್ನೆಲ್ಲ ನಾವು ಫಾಲೋ ಮಾಡೋದಿದ್ರೆ ನಾವು ಯಾವುದೇ ರೀತಿಯಾದ ಎಥಿಕಲ್ ಪ್ರಾಬ್ಲಮ್ ಆಗ್ದಂಗೆ ನಮ್ಮನ್ನು ನಾವು ಕೇರ್ಫುಲ್ಲಾಗಿ ಇಟ್ಕೋಬೋದು. ನೆಕ್ಸ್ಟು ಏನಪ್ಪ ಈ ಕೋಡ್ ಆಫ್ ಕಂಡಕ್ಟು ಪರ್ಪಸ್ ಅಂತಂದರೆ ಈ ಜೀರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟು ಯಾವ ರೀತಿ ಕೇರ್ನ ಕೊಡ್ತಿದ್ದಾರೆ, ಕ್ವಾಲಿಟಿ ಕೇರ್ನ ಕೊಡ್ತಿದ್ದಾರೆ ಅಂತ ಎನ್ಶ್ಯೂರ್ ಮಾಡೋದಕ್ಕೆ ಈ ಕೋಡ್ ಆಫ್ ಕಂಡಕ್ಟು ಹೆಲ್ಪ್ ಮಾಡುತ್ತೆ. ಜೊತೆಗೆ ಈ ಹೆಲ್ತ್ ವರ್ಕರ್ಸ್ದು ಎಕ್ಸ್ಪೆಕ್ಟೆಡ್ ಬಿಹೇವಿಯರ್ ಮತ್ತು ಆ್ಯಟಿಟ್ಯೂಡ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಈ ಜೀರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ ಕೋಡ್ ಆಫ್ ಕಂಡಕ್ಟ್ ಯಾವುದ್ಯಾವುದಪ್ಪ ಅಂತಂದರೆ ನಾವು ಇಷ್ಟೊತ್ತು ನೋಡಿದ ಕೋಡ್ ಆಫ್ ಕಂಡಕ್ಟು ನಾರ್ಮಲ್ಲು, ಫಂಡಮೆಂಟಲ್ಲು, ಕ್ರೆಡಿಬಿಲಿಟಿ, ಮಾನಿಟರಿಂಗ್, ಎನ್ಫೋರ್ಸ್ಮೆಂಟ್ ಮತ್ತು ಟ್ರಾನ್ಸ್ಪರೆನ್ಸಿ. ಸೊ ಮೇಯ್ನಾಗಿ ಜೀರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ ಕೋಡ್ ಆಫ್ ಕಂಡಕ್ಟ್ ಯಾವುದಪ್ಪ ಅಂದರೆ ಬಿ ಅಕೌಂಟಬಲ್ ಅಂತಂದರೆ ಯಾವುದೇ ಕ್ವಶನ್ಗೂ ನೀವು ಆನ್ಸರ್ ಮಾಡೋಕ್ಕೆ ರೆಡಿಯಾಗಿರಬೇಕು. ಬಿ ಏಬಲ್ ಟು ಪ್ರಮೋಟ್ ಆ್ಯಂಡ್ ಅಪ್ಹೋಲ್ಡ್ ದ ಪ್ರೈವಸಿ, ಡಿಗ್ನಿಟಿ, ರೈಟ್ಸ್ ಆ್ಯಂಡ್ ಹೆಲ್ತ್. ಈ ಜೀರಿಯಾಟ್ರಿಕ್ ಪೇಷಂಟು ಪ್ರೈವಸಿ, ಡಿಗ್ನಿಟಿ, ರೈಟ್ಸು ಅದನ್ನೆಲ್ಲ ಎತ್ತಿ ಹಿಡಿಯೋ ಥರ ಇರಬೇಕು. ಮತ್ತು ನೀವು ಮಾಡೋ ಅಂಥ ವರ್ಕು ಡಾಕ್ಟರ್ಸ್ ಮತ್ತು ನರ್ಸಸ್ಸಿಂದ ಸೂಪರ್ವೈಸ್ ಆಗಿರಬೇಕು. ಆವಾಗಲೇ ನೀವು ಯಾವುದೇ ರೀತಿಯಾದ ಎಥಿಕಲ್ ಇಶ್ಯೂಯಿಂದ ಪಾರಾಗ್ಬೋದು. ಮತ್ತು ನೀವು ಮಾಡೋ ಅಂಥ ಕೆಲಸ ಏನಿದೆ ಅದು ಓಪನ್ ಕಮ್ಯುನಿಕೇಟ್ ಆಗಿರಬೇಕು. ಏಬಲ್ ಟು ಕಮ್ಯುನಿಕೇಟ್ ಇನ್ ಓಪನ್ಲಿ, ಮೇಯ್ನಾಗಿ ಹೆಲ್ತ್ ವರ್ಕರ್ಸಲ್ಲಿ. ಮತ್ತು ಪರ್ಸನ್ಸ್ ರೈಟ್ನ ನೀವು ರೆಸ್ಪೆಕ್ಟ್ ಮಾಡೋ ಥರ ಇರ್ಬೋದು. ಅಂದರೆ ಜೀರಿಯಾಟ್ರಿಕ್ ಪೇಷಂಟ್ ರೈಟ್ಸ್ನ ನೀವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಇದು ಬಂದು ಕೋಡ್ ಆಫ್ ಕಂಡಕ್ಟ್. ನೆಕ್ಸ್ಟು ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸಿಗೆ ಬಂದರೆ ಈ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸು ನಾವು ಫಂಡಮೆಂಟಲ್ಸ್ ಆಫ್ ನರ್ಸಿಂಗ್ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಏನಿದೆ ಅದೇ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಸೇಮ್.